ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಮಸ್ಸೊಪ್ಪು ಮಾಡ್ತಾಯಿದ್ದೀನಿ. ಆ ಮಸ್ಸೊಪ್ಪಲ್ಲಿ ನಾನು ಮೊಳಕೆ ಹುಳಿಕಾಳು ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ಮೊಳಕೆ ಹುಳಿಕಾಳು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದನ್ನು ಫಸ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮಸ್ಸೊಪ್ಪನ್ನ. ಈಗ ಬೇಳೆ, ತರಕಾರಿ ಹೆಚ್ಚಿದ್ದು, ಹಸಿಮೆಣಸಿನ್ಕಾಯಿ, ಒಂದು 3 ಬದನೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸಣ್ಣದೊಂದು ಪುಟ್ಟದೊಂದು ಆಲೂಗಡ್ಡೆ, ಇದು ಹುಣಸೆ ಮೊಗ್ಗು, ಇದು ಎಲ್ಲ ಥರದ್ದು ಬೆರಕೆ ಸೊಪ್ಪು ಫ್ರೆಂಡ್ಸ್. ನೋಡಿ, ನಾನು ಅಳತೆ ಹಿಡ್ದು ಹಾಕಲ್ಲ, ಏನು ಹಾಕಿದ್ರೂ ಇಷ್ಟು ಬೇಳೆ ಹಾಕ್ತಿದ್ದೀನಿ ಅಷ್ಟೇ, ಭಾಳ ಹಾಕಲ್ಲ ಬೇಳೆನ. ಆಲ್ರೆಡಿ ನಾನು ಮೊಳಕೆ ಹುಳಿಕಾಳು ಹಾಕಿದ್ದೀನಲ್ವ ಫ್ರೆಂಡ್ಸ್. ಮೊಳಕೆ ಹುಳಿಕಾಳು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡಿದ್ದೀನಲ್ಲ, ಹಾಗಾಗಿ ಒಂದಷ್ಟು ಬೇಳೆ ಹಾಕ್ತಿದ್ದೀನಿ. ನೋಡಿರಿ, ಇಷ್ಟು ಹುಣಸೆ ಮೊಗ್ಗು, ಇದು ನಮ್ಮ ಅಕ್ಕ ತಂದಿದ್ದರು, ನಾನು ಎತ್ಕೊಂಬಂದಿದ್ದೆ. ಈಗೇನು ಹುಣಸೆ ಮೊಗ್ಗಿನ ಕಾಲ ಅಲ್ಲ ಫ್ರೆಂಡ್ಸ್, ಅದೇನೋ ಅಪ್ರೂಪಕ್ಕೆ ಸಿಕ್ಕಿದೆ. ಈಗ ಬದನೆಕಾಯಿ ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಹಾಕ್ತೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕಲಿಲ್ಲ ಆದರೆ ನಡೆಯುತ್ತೆ, ಬಟ್ ಹುಣಸೆ ಸಿಗೋದು ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಟೊಮೊಟೊ ಹಾಕಿದ್ದೀನಿ. ಈಗ ಎಲ್ಲ ಸೊಪ್ಪಿದೆಯಲ್ಲ, ಅದನ್ನು ಒಂದು ಸ್ವಲ್ಪ, ಒಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಒಂದು ಇಡಿ ಸೊಪ್ಪು ಅಂತಾರೆ, ಹಂಗೆ ಒಂದು ಇಡಿ ಇದೆ ಸೊಪ್ಪಿದಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಕೇಳಿರಿ, ಉಪ್ಪಿದೆಯಲ್ಲ ಬೆರಳ ಮೇಲೆ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಒಂದು ಎಲೆನೂ ವೇಸ್ಟ್ ಮಾಡಲ್ಲ ನಾನು ಫ್ರೆಂಡ್ಸ್. ನೋಡಿ, ಇಷ್ಟು ನಮ್ಮದು ಕೊತ್ತಂಬರಿ ಪುಡಿ ಅಂತ ಮಾಡ್ತೀವಿ ನಾವು, ಧನಿಯಾ ಪುಡಿ, ಇಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ತಿದ್ದೀನಿ, ಇಷ್ಟು ಒಂದು ಚಿಟಿಕೆ. ನನ್ನ ಮಗಳು ಕಾಯಿ ತುರಿಯಮ್ಮ ಅಂತ ಹೇಳಿದ್ರೆ ಎಲ್ಲ ಹಿಂಗೆ ಉಂಡೆ ಮಾಡಿಕೊಟ್ಟಿದೆ, ಅದನ್ನೆಲ್ಲ ಒಂಚೂರು ಹಿಂಗೆ ಮಾಡ್ತಾಯಿದ್ದೀನಿ. ಇಷ್ಟು ಕಾಯಿ ಹಾಕ್ತೀನಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ. ಇದು ಇವಾಗ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್, ಇಲ್ಲ ಮಸಿತೀವಲ್ವ ನಾವು ಸಾಂಬಾರನ್ನ, ಆಗ ಹಾಕಿದ್ರೂ ನಡೆಯುತ್ತೆ. ಸಾರು ಕುದೀತಾ ಇದೆ, ಈಗ ನಾನು ಕ್ಯಾಪ್ ಹಾಕ್ತಾ ಇದ್ದೀನಿ. ನೋಡಿ, ವಿಷಲ್ ಬರ್ತಾ ಇದೆ. ಈಗ ವಿಷಲ್ ಬಂದು 2 ವಿಷಲ್ ಕೂಗಿಸ್ತೀನಿ. 2 ವಿಷಲ್ ಬಂದಾದಮೇಲೆ, ಆರಿದ ಮೇಲೆ ಅದನ್ನು ಬಸ್ತು ಮಸ್ತು ಒಗ್ಗರಣೆ ಮಾಡ್ತೀನಿ. ಇನ್ನೊಂದು ವಿಷಲ್ ಬರಬೇಕು ಫ್ರೆಂಡ್ ಅದು. ಫ್ರೆಂಡ್ಸ್, ನೋಡಿ, ವಿಷಲ್ ಬಿಟ್ಟಿದೆ. ಈಗ ನೋಡೋಣ ಹೆಂಗಾಗಿದೆ ಅಂತ. ಮಸಪ್ಪು ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿದೆ. ಇದನ್ನು ಈಗ ಬಸ್ಕೋಬೇಕು ನಾನು ಬೇರೆ ಪಾತ್ರೆಗೆ. ನೋಡಿ, ಈ ಪಾತ್ರೆಗೆ ನಾನು ಇದನ್ನು ಬಸ್ಕೊಳ್ತಿದ್ದೀನಿ.
ಈಗ ನೋಡಿ ಇದನ್ನು ಈ ಥರ ಮಸ್ಕೊಳ್ಳೋದು. ನುಣ್ಣಗೆ ಮಸಿಬೇಕು ಫ್ರೆಂಡ್ಸ್. ನನಗೆ ಗ್ರಿಪ್ಪಿಲ್ಲ, ಒಂದು ಕಡೆ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕಡೆ ಮಸಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಹಿಂಗೆ ಇನ್ನೂ ಸ್ವಲ್ಪ ಹೊತ್ತು ಮಸಿಬೇಕು. ಇದನ್ನು ಇನ್ನೂ ನುಣ್ಣಗಾಗಂಗೆ ಮಸಿದ್ರೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಕರವಾಗಿರುತ್ತೆ ಅದು ಅಡುಗೆ. ಮಸ್ಸೊಪ್ಪನ್ನ ನಾವೆಷ್ಟು ಚೆನ್ನಾಗಿ ಮಸಿತೀವಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಕ್ಕೆ ಮಸ್ತಿದ್ದೀನಿ, ಚೆನ್ನಾಗಾಗಿದೆ, ನುಣ್ಣಗಾಗಿದೆ. ಇದೇನು ಸಪ್ಪೆಸ್ರು ಇದೆಯಲ್ವ, ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿತು ಫ್ರೆಂಡ್ಸ್, ಮಸ್ಸೊಪ್ಪು ಇದಕ್ಕೆ ಒಂಚೂರು ಒಗ್ಗರಣೆ ಕೊಟ್ಬಿಟ್ರೆ, ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕು ಫ್ರೆಂಡ್. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಬೆಳ್ಳುಳ್ಳಿ ಜಜ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಸಾಂಬಾರು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಾಂಬಾರು. ನಿಮಗೂ ಚೆನ್ನಾಗಿ ಅನಿಸಿದ್ರೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ಮಸ್ಸೊಪ್ಪನ್ನ ಚೆನ್ನಾಗಿ ಅನಿಸಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಹಾಗೇನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್.